ವೀಕ್ಷಕರೇ, ಇವತ್ತು ಲಕ್ಷ್ಮೀ ನಾರಾಯಣ ಹೋಮವನ್ನು ರೂಪಾ ಅಯ್ಯರವರು ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಯುಗಾದಿ ಹೊಸ ಸಂವತ್ಸರ ಶುರುವಾಗಿದೆ. ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಬೆಳಕಾಗಲಿ, ಎಲ್ಲರ ಬಾಳಲ್ಲಿ ಸಿಹಿ ಅನುಭವ ಜಾಸ್ತಿ ಸಿಗಲಿ, ಅಂದರೆ ಸಿಹಿನೇ ಜಾಸ್ತಿ ಸಿಗಲಿ, ಕಹಿ ಅನುಭವಗಳು ಕಡಿಮೆ ಆಗಲಿ ಅನ್ನೋ ಒಂದು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಹೋಮವನ್ನು ಮಾಡ್ತಾ ಇದ್ದಾರೆ ರೂಪಾ ಅಯ್ಯರವರು. ಹಾಗಿದ್ರೆ ಈ ಹೋಮದ ಹಿನ್ನೆಲೆ ಏನು, ಹಾಗೆ ಈ ಹೋಮಕ್ಕೆ ಏನು ಒಂದು ಪ್ರಾಶಸ್ತ್ಯ ಇದೆ, ಇದ್ರ ಕುರಿತಾಗಿ ಅವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಇದ್ರ ಹೋಮದ ಬಗ್ಗೆ ಹೇಳೋದಾದರೆ ಯಾಕೆ ಈ ಹೋಮವನ್ನು ಯಾಕೆ ಮಾಡಬೇಕು? ಈಗ ನಾವು ಕೂಡ ಮನೆಯಲ್ಲಿ ಈ ರೀತಿಯಾದ ಹೋಮಗಳನ್ನು ಮಾಡ್ಕೊಳ್ಬೋದಾ ಜನಸಾಮಾನ್ಯರು? ಖಂಡಿತ. ಅಂದ್ರೆ ಅವ್ರು ಕಲ್ತಿದ್ದಾರೆ, ಮತ್ತೆ ಅದು ಪದ್ಧತಿನ ಆಚರಣೆಯಲ್ಲಿ ತಂದುಕೊಂಡಿದ್ದಾರೆ, ಮತ್ತೆ ಕಲ್ತಿದ್ದಾರೆ ಅಂದ್ರೆ ಕಲ್ತು ಮಾಡಬಹುದು. ಇವಾಗ 2 1 2 2 2 4 ನಾವು ಸ್ಕೂಲಲ್ಲಿ ಕಲ್ತ್ವಿ, ಅದನ್ನ ಇವಾಗ ಹೇಳ್ತಾ ಇದೀವಿ ಲೆಕ್ಕಾಚಾರಕ್ಕೆ. ಸೊ ಪ್ರತಿಯೊಂದಕ್ಕೂ ಕಲಿಯೋದು ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಯಾವ್ದನ್ನು ಮಾಡಬೇಡ ಅಂತ ಪ್ರಕೃತಿ ಯಾರಿಗೂ ಒಂದು ಕಟ್ಟುಪಾಡನ್ನು ಹಾಕಿಲ್ಲ, ಮತ್ತೆ ಇದೇ ಜಾತಿಯವ್ರು ಮಾಡ್ಬೇಕು ಅನ್ನೋ ಕಟ್ಟುಪಾಡನ್ನು ಹಾಕಿಲ್ಲ. ಜ್ಞಾನ ಎಲ್ಲಾ ಕಡೆ ಹರಡ್ಕೊಂಡಿದೆ. ಯಾರು ಬೇಕಾದ್ರೂ ಅದನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಹೋಗುತ್ತೆ. ಇವತ್ತು ನಾನು ನಿಮಗೆ ಸುಮ್ಮನೆ ಒಂದು ಲಘು ಹೋಮದ್ದು ನಾ ಮಾಡ್ತಾ ಇದ್ದಿದ್ದು ಪೂಜೆ ತೋರಿಸಿದ್ದು, ಅದ್ರ ಮಧ್ಯ ಪ್ರಾರಂಭಕ್ಕೆ ಮುಂಚೆನೆ ಏನೇನ್ ಶಾಸ್ತ್ರ ವಿಧಿವಿಧಾನಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನೀವು ಕ್ಯಾಪ್ಚರ್ ಮಾಡಿರ್ತಿರೋ ಇಲ್ವೋ, ಯಾಕಂದ್ರೆ ಅದೆಲ್ಲ ಮಾಡ್ಕೋಬೇಕು, ಅದು ಗೌಪ್ಯವಾದ ವಿದ್ಯೆನೂ ಆಗಿರುತ್ತೆ. ಅದನ್ನ ಮಾಡಿದ್ಮೇಲೆ ಅಗ್ನಿನ ಆವಾಹನೆ ಮಾಡಿ ಮಾಡ್ಬೇಕು. ಸೊ ಅದಕ್ಕೆ ಮೊದಲು ಅಗ್ನಿನ ಸ್ವಾಹಾಸ್ವದ ಸಮೇತ ಅವರ, ಯಾಕೆಂದ್ರೆ ಅಗ್ನಿ ಪತ್ನಿ ಆದಂತ ಸ್ವದ ಅವರೇನೆ ಇದನ್ನೆಲ್ಲ ತಗೊಂಡು ಹೋಗ್ತಾರೆ ಅನ್ನೋದು ಪ್ರತೀತಿಯಲ್ಲಿರೋದು ಪುರಾಣಗಳ ಮೂಲಕ. ಸೊ ಆಮೇಲೆ ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲಾ ಪ್ರಸಾದವನ್ನು ನಾವು ವಾಪಸ್ ತಗೊಂಡ್ಬಿಡ್ತೀವಿ, ಬಟ್ ಅಗ್ನಿಲ್ ಹಾಕುವಂತ ಪ್ರಸಾದವನ್ನ, ಹವಿಸ್ಸನ್ನ ನಾವು ವಾಪಸ್ ತಗೊಳಕಲ್ಲ. ಅದು ಪೂರ್ಣ ಮಟ್ಟದಲ್ಲಿ ಪರಮಾತ್ಮ ಪ್ರಕೃತಿಗೆ ಹೋಗಿ ಸೇರುತ್ತೆ ಅಂತ. ಅಗ್ನಿ ಕಾರ್ಯ ಪರಿಶುದ್ಧವಾದದ್ದು. ನೀವೆಷ್ಟೇ 1000 ಜಪ ಮಾಡಿದ್ರು ಕೊನೆಗೆ ದಶಾಂಶ ಅಂತ ಒಂದು ಹೋಮವನ್ನ ಮಾಡ್ತಾರೆ. ಸೊ ಆ ದೇವ್ರ ಬಗ್ಗೆ ಯಾರು ಭಕ್ತಿಯನ್ನ ಉತ್ಕೀಲನ ಮಾಡ್ಕೊಂಡು ಭಕ್ತಿಯನ್ನ ಬರ್ಸ್ಕೊಂಡಿರ್ತಾರೋ ಅವರು ಮುಂದೆ ಒಂದೊಂದ್ ಹೆಜ್ಜೆ ಇಟ್ಕೊಂಡು ಹೋದಾಗ ಅಗ್ನಿ ಕಾರ್ಯ ಮಾಡೇ ಮಾಡ್ತೀವಿ ಅಂತಾರೆ. ಯಾಕೆ ಅಂದ್ರೆ ಮುಕ್ತಿ ಮಾರ್ಗದಲ್ಲೇ ಅದು ಬೇಗ ನೀವು ಹೋಗಿ ದೇವರನ್ನ ರೀಚ್ ಆಗಕ್ಕೆ ನೀವೇನನ್ನೂ ಎಕ್ಸ್ಪೆಕ್ಟೇಷನ್ ಇಲ್ದೆ, ನೋಡಿ ಎಲ್ಲ ಭಸ್ಮ ಆಗೋಗುತ್ತೆ, ಏನೋ ವಾಪಸ್ ಎಕ್ಸ್ಪೆಕ್ಟೇಷನ್ ಇಲ್ದೆ ಎಲ್ಲ ಅದ್ರಲ್ಲಿ ಹವಿಸ್ಸನ್ನ ಕೊಡ್ತಾ ಹೋಗ್ತೀರಾ ಪರಮಾತ್ಮನ್ಗೆ. ಸೊ ಅಗ್ನಿಯಲ್ಲೇ, ಅಗ್ನಿ ಸ್ವರೂಪದ ಮೂಲಕ ಪರಮಾತ್ಮನ ಎಲ್ಲವೂ ನಾರಾಯಣ ಏತಿ ಸಮರ್ಪಯಾಮಿ. ಅದು ಶಾಕ್ತ ಸಂಪ್ರದಾಯ ಆಗಿರ್ಲಿ, ಶೈವ ಸಂಪ್ರದಾಯ ಆಗಿರ್ಲಿ, ಮತ್ತೆ ಶ್ರೀ ವೈಷ್ಣವ ಸಂಪ್ರದಾಯ ಆಗಿರ್ಲಿ, ಶಿವನ್ನ ಪೂಜೆ ಮಾಡೋರು ಕೊನೆಗೆ ಆದಿಶಂಕರಾಚಾರ್ಯರು ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ ಅದನ್ನ ಹೇಳಿದ್ರು. ಅದೇ ರೀತಿ ರುದ್ರದಲ್ಲಿ ತಗೊಂಡ್ರೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯನಲ್ಲಿ ನೀವು ತಗೊಳ್ತಾ ಹೋದ್ರೆ ಅಯಮ್ಮೆ ಹಸ್ತು ಭಗವನ್ ಅಯಮ್ಮೆ ಹಸ್ತು ಭಗವತ್ತರಹನಲ್ಲಿ ಅದ್ರಲ್ಲೂ ಕೂಡ ಶಿವನ್ನ ನಾರಾಯಣಶ್ಚ ಶಿವಶ್ಚ ನಾರಾಯಣ ಅಂತಂದಾಗ ಇಲ್ಲಿ ಜಗಳ ಅನ್ನೋದು ಬರೋದೇ ಇಲ್ಲ. ಯಾಕಂದ್ರೆ ದೇವರ ಲೆವೆಲ್ಗೆ ಹೋದಾಗ ಹೈಯರ್ ಲೆವೆಲ್ ಜಗಳ, ಇನ್ನು ನೀವು ನಾನು ಲೋವರ್ ಲೆವೆಲ್ ಅಲ್ಲಿ ಇದ್ದೀವಿ, ನಾವು ಜಗಳ ಆಡ್ಕೋಬಹುದು. ಬಟ್ ಪರಮಾತ್ಮನ ಲೆವೆಲ್ಗೆ ಹೋದಾಗ ಇಲ್ಲಪ್ಪ ಕೃಷ್ಣ ದೊಡ್ಡವರು ಶಿವ ದೊಡ್ಡವರು ಅಂತ ಜಗಳ ಆಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಇಷ್ಟನೋ ಸರಿ, ರುದ್ರ ಹೋಮ ಮಾಡ್ತಿರೋ ರುದ್ರನ್ದೇ ಮಾಡಿ, ಅಥವಾ ಲಕ್ಷ್ಮೀ ಸೂಕ್ತ ಮಾಡ್ತಿರೋ, ನಾರಾಯಣ ಸೂಕ್ತ ಮಾಡ್ತಿರೋ ಅದ್ರದೇ ಮಾಡಿ. ಸೊ ಒಂದು ಭಕ್ತಿ ಪ್ರಧಾನತೆಯನ್ನ ತಗೊಂಬಂದ್ಕೊಂಡ್ ಲೈಫಲ್ಲಿ ಇದನ್ನ ಮಾಡ್ತಾ ಹೋದಾಗ ಎಲ್ಲಾರ ಮನ್ಲೂ ಮಾಡಬಹುದು. ಆಕ್ಚುಲಿ ಹಳೆ ಕಾಲದಲ್ಲಿ ಎಲ್ಲಾ ಋಷಿ ಮುನಿಗಳ ಮನೇಲಿ ಎಲ್ಲರ ಜನರ ಮೊದಲು ಮಾಡ್ತಾ ಇದ್ರು. ಈಗ ಬರ್ತಾ ಟೈಮ್ ಇಲ್ಲ ಅನ್ನೋದೇ ಒಂದ್ ಕಾರಣ ಕೊಟ್ಕೊಂಡು ಮಾಡೋದನ್ನ ನಿಲ್ಸಿದ್ದಾರೆ. ಬಟ್ ಶ್ರದ್ಧೆಯಿಂದ ಪೂರ್ಣವಾಗಿ ಕಲ್ತ್ರೆ ನೀವು ಮಾಡೋ ಎಲ್ಲಾ ಪೂಜೆಗಳಿಗಿಂತ ನಿಮ್ಗೆ ಶೀಘ್ರವಾಗಿ ಉತ್ತಮೋತ್ತಮವಾಗಿ, ಇವನ್ ರಾಜ ಮಹಾರಾಜರು ಕೂಡ ಅವರ ಫಲಾಪೇಕ್ಷೆಯನ್ನ ಇಟ್ಕೋಬಾರ್ದು ಅಂತ ಪರಮಾತ್ಮ ಹೇಳಿದ್ರು ಲೋಕ ಕಲ್ಯಾಣಕ್ಕಾಗಿ ಅವರೆಲ್ಲಾ ಕೂತು ಯಜ್ಞಯಾಗಗಳನ್ನ ಮಾಡ್ತಿದ್ರು, ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಸೊ ನೀವು ಕರ್ಮವನ್ನ ನಿಭಾಯಿಸ್ಬೇಕು ಅಂದಾಗ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಶಕ್ತಿ ಬೇಕು ಅಂತಂದಾಗ ನೀವು ಅಗ್ನಿ ಜೊತೆ ಪೂಜೆ ಮಾಡೋದು ಬಹಳ ಉತ್ತಮೋತ್ತಮವಾದದ್ದು. ಹಾಗಿದ್ರೆ ಇವತ್ತು ನೀವು ಮಾಡಿದ್ದು ಲಕ್ಷ್ಮೀ ನಾರಾಯಣ ಹೋಮ. ಯಾಕಂದ್ರೆ ನಮ್ಗೆ ಹೊಸ ವರ್ಷ ಅಲ್ವಾ ಇದು. ಪ್ರತಿ ಸತಿ ಮಾಡ್ದಾಗ್ಲೂ ನಾನು ಎಲ್ಲಾ ದೇವರದ್ದು ಮಾಡ್ತಾ ಇರ್ತೀನಿ. ಸೊ ನವರಾತ್ರಿಲಿ ದುರ್ಗಾದ್ ಮಾಡ್ದಂಗೆ, ಗಣೇಶ ಹಬ್ಬದಲ್ಲಿ ಗಣೇಶ ಮತ್ತೆ ಗೌರಿದು ಮಾಡ್ದ ಹಾಗೆ, ಲಕ್ಷ್ಮೀದ್ ಮಾಡ್ದಾಗೆ ಇವಾಗ ನಮ್ಗೆಲ್ಲ ಹೊಸ ವರ್ಷ. ಸೊ ಪ್ರಕೃತಿಗೆ ಅವನು ಚೈತನ್ಯವನ್ನ ಕೊಟ್ಟಿದ್ದಾನೆ, ನಮ್ಮ ಆತ್ಮಕಾರಕ ಪರಮಾತ್ಮ ಸೂರ್ಯನಾರಾಯಣ ಅಂದಾಗ ನಾನು ಆದಿತ್ಯ ಹೃದಯ, ಲಕ್ಷ್ಮೀ ನಾರಾಯಣ, ಸೊ ಅದೆಲ್ಲ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲ ಫೈನಲಿ ಅವನ್ಗೆ ತಾನೇ ತಲುಪಬೇಕು. ವೀಕ್ಷಕರೇ, ಇವತ್ತು ಲಕ್ಷ್ಮೀ ನಾರಾಯಣ ಹೋಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ಯುಗಾದಿಯ ಸಂವತ್ಸರ ಅಂದ್ರೆ ಯುಗಾದಿ ಹೊಸ ವರ್ಷ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಪೂಜೆಯನ್ನ ಅಥವಾ ಈ ಒಂದು ಹೋಮವನ್ನ ಇವತ್ತು ರೂಪಾ ಅಯ್ಯರವರು ಮಾಡ್ತಾ ಇದ್ದಾರೆ. ಇನ್ನು ಈ ಹೋಮದ ತುಣುಕನ್ನ ನೀವು ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈ ಹೋಮ ಮಾಡುವಾಗ ಅವರು ತಾವರೆ ಹೂವಿಗೆ ಜೇನುತುಪ್ಪವನ್ನು ಬೆರೆಸಿ ಆ ಹೋಮಕ್ಕೆ ಹವಿಸ್ಸನ್ನು ಅರ್ಪಿಸ್ತಾರೆ. ಹಾಗಿದ್ರೆ ಇದರ ಹಿನ್ನೆಲೆ ಏನು, ಯಾಕೆ ಆ ಹೂವನ್ನು ಅದಕ್ಕೆ ಹಾಕಿದ್ರು ಮ್ಯಾಮ್, ಯಾಕೆ ಅದನ್ನು ಹಾಕಿದ್ರು? ಹೂವು ಆ್ಯಕ್ಚುಲಿ ಅಷ್ಟು ಯಾಕೆ ನಾನು ಕೇಳ್ತಿದ್ದೀನಿ ಅಂದರೆ, ಅಷ್ಟು ಚೆನ್ನಾಗಿ ಹರಳಿದಂಥ ಹೂವನ್ನು
ಅದನ್ನ ಹಾಕಿದಾಗ, ಅಗ್ನಿಗೆ ಹಾಕಿದಾಗ ಅದಕ್ಕೆ ಏನಾದ್ರೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಏನೊಂದು ಕಾರಣ? ನಮ್ದು ಎಲ್ಲ ಜೀವನ ಹಂಗೆ ಬ್ಯೂಟಿಫುಲ್ ಆಗಿದೀವಿ, ಒಂದಿನ ಅವನಿಗೆ ತಾನೇ ಅರ್ಪಣೆ ಆಗ್ತೀವಿ. ಅದೇ ರೀತಿ ನಾವು ತಾತ್ಕಾಲಿಕವಾಗಿ ಬ್ಯೂಟಿಫುಲ್ ಅನ್ಕೋತೀವಿ, ಬಟ್ ತಾವ್ರೆ ಹೂ ಲಕ್ಷ್ಮಿ ಸಿಂಬಾಲಿಕ್ ಆಗಿ ಲಕ್ಷ್ಮಿ ಅಲ್ಲಿ ಕೂತಿರ್ತಾಳೆ, ಆಮೇಲೆ ಸ್ವಯಂ ಅವಳೇ ಇದ್ದಾಳೆ ಅಂತ ಆ ಪೀಠದಲ್ಲಿ ಇದ್ದಾಳೆ ಅಂತ ಅನ್ನೋದನ್ನ ಲಲಿತಾ ಪರಮೇಶ್ವರಿ ಆಗಿರಬಹುದು, ರಾಜರಾಜೇಶ್ವರಿ ಆಗಿರಬಹುದು, ಮಹಾಲಕ್ಷ್ಮಿ ಆಗಿರಬಹುದು, ಮಹಾಸರಸ್ವತಿ ಎಲ್ಲರೂ ಅದ್ರಲ್ಲಿ ಇದ್ದಾರೆ ಅನ್ನೋ ಭಾವನೆಯಿಂದಾನೆ ಲಕ್ಷ್ಮಿಗೆ ಮುಖ್ಯವಾಗಿ ತುಂಬಾ ಜನಕ್ಕೆ ವೇದಗಳಲ್ಲೂ ಮತ್ತು ಪುರಾಣಗಳಲ್ಲೂ ಉಲ್ಲೇಖಿತವಾಗಿರುವಂತಹ ಅನೇಕ ಇವನ್ ಅವ್ರಿಗೆ ಈಗ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಸಿಗಬೇಕು ಅಂದಾಗ ಅಲ್ಲಿ ಹವಿಸ್ಕೊಡ್ತಾ ಹೋದಾಗ ತುಂಬಾ ಜನರಿಗೆ ಆರ್ಥಿಕವಾಗಿ ಪ್ರಾಬ್ಲಮ್ ಇರೋರು ಕೂಡ ಧನ ಸಂಪತ್ತನ್ನ ಪಡ್ಕೋಬೇಕು ಅಂತಂದಾಗ ತಾವ್ರೆ ಹೂವಿಗೆ ಜೇನುತುಪ್ಪವನ್ನ ಹಾಕಿ, ಮತ್ತೆ ಅಥವಾ ಅಂದ್ರೆ ಮಲ್ಗೆ ಹೂಗೆ, ಬಿಳಿ ಮಲ್ಗೆ ಹೂಗೆ ಜೇನುತುಪ್ಪವನ್ನ ಹಾಕಿ ದೇವರಿಗೆ ಅರ್ಪಿಸ್ಬೇಕು. ಅಂದ್ರೆ ಹೋಮದಲ್ಲಿ ಅರ್ಪಣೆ ಮಾಡಿದಾಗ ಅವ್ರಿಗೆ ಎಲ್ಲಾ ರೀತಿಯ ಸಕಲ ಸೌಭಾಗ್ಯಗಳನ್ನು ಕೊಡ್ತಾನೆ ಪರಮಾತ್ಮ ಅನ್ನೋದು ಒಂದು ಪ್ರತೀತಿ. ಅದು ಸಂಪ್ರದಾಯದಲ್ಲಿ ನಾನು ಅಂತಾನೆಲ್ಲ ಋಷಿ ಮುನಿಗಳೆಲ್ಲ ರಿಸರ್ಚ್ ಮಾಡಿ 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 ಕಂಡಿಡ್ದು ನಮ್ಗೆ ಬಿಟ್ಟು ಹೋಗಿರೋದು ಅಂತದನ್ನ ನಾವು ಇವಾಗ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದೀವಿ ಅಷ್ಟೇ. ಅದು ದೇವ್ರಿಗೆ ಅರ್ಪಣೆ, ಅವ್ನ್ ಕೊಡ್ತಾನೋ ಬಿಡ್ತಾನೋನೋ ಅವಂದೇ ಡಿಸಿಷನ್, ಆದ್ರೆ ಮಾಡೋ ಧರ್ಮ ನಮ್ದು. ಸೊ ತುಂಬಾ ಜನರಿಗೆ ಮನೆಯಲ್ಲಿ ಬಡತನ, ತುಂಬಾ ಕಡು ಬಡತನ, ಕಷ್ಟ ಅಂತಂದಾಗ ಅವ್ರುಗಳು ಕೂಡ ಈ ರೀತಿ ತಾವ್ರೆ ಹೂಗೆ ಜೇನುತುಪ್ಪ ಹಾಕಿ ಅಥವಾ ಮಲ್ಗೆ ಹೂಗೆ ಜೇನುತುಪ್ಪ ಹಾಕಿ ಹವನವನ್ನ ಹೋಮವನ್ನ ಮಾಡಿಸ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಅವ್ರಿಗೆ ಸಮೃದ್ಧಿಯನ್ನ ಹೊಂದುತ್ತಾರೆ. ಓಕೆ, ಈಗ ನೀವು ಹೋಮದ ತುಣುಕನ್ನ ನಮಗೆ ತೋರಿಸ್ಕೊಟ್ರಿ. ಸೊ ಇದಾದ ನಂತರ ಇದ್ರದ್ದು ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿ. ಇದು ಇವಾಗ ದೇವ್ರನ್ನೆಲ್ಲ ನಾನು ಆವಾಹನೆ ಮಾಡಿ ದಿಗ್ಬಂಧನ ಮಾಡಿದ್ದೀನಲ್ಲ, ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅದನ್ನ, ಅಂದ್ರೆ ಈ ಆಡಂಬರಕ್ಕೆ ಶೂಟಿಂಗ್ ಅಲ್ಲಿ ಅಥವಾ ಎಲ್ಲೋ ಮಾಡಿದಾಗ ನೀವು ಕೇಳ್ಪಟ್ಟಿರ್ತೀರ, ಆಮೇಲೆ ಕೆಟ್ಟದಾಗೋಯ್ತು, ನಾವ್ ಹಿಂಗ್ ಮಾಡ್ಬಿಟ್ವಿ, ಕರ್ದ್ಬಿಟ್ವಿ, ದೆವ್ವ ಬಂತು, ಆಮೇಲೆ ಏನೇ ಒಂದು ಎನರ್ಜಿನ ನೀವು ಕರೆದಾಗ ಅದನ್ನ ವಾಪಸ್ ಕಳಿಸ್ಬೇಕು. ಅದು ನಮ್ಮ ವೇದಗಳಲ್ಲಿ ಕೂಡ ಮಂತ್ರಗಳಲ್ಲಿ ಉಲ್ಲೇಖಿತವಾಗಿರುತ್ತೆ. ನೀವು ಮಂತ್ರ ಮುಖೇಣವೇ ಅವ್ರನ್ನ ಆವಾಹನೆ ಮಾಡ್ತೀವ, ಮಂತ್ರ ಮುಖೇಣವೇ ಅವ್ರನ್ನ ವಾಪಸ್ ಕಳಿಸ್ಕೊಡ್ಬೇಕು. ಸೊ ಈಗ ನಾನು ಅಗ್ನಿಗೆ ಆವಾಹನೆ ಮಾಡಿ ಅವ್ರನ್ನೆಲ್ಲ ದಿಗ್ಬಂಧನ ಮಾಡಿ ಇಟ್ಕೊಂಡಾಗ ನಾನು ಪೂಜೆ ಮಾಡೋ ತನಕ ಅವ್ರ ಎನರ್ಜಿಗಳು ಇಲ್ಲಿ ಕೂತಿರುತ್ತೆ. ಮತ್ತೆ ತಿರ್ಗಾ ಅವರ ಒರಿಜಿನಲ್ ನಾವೇನೇನು ಇಲ್ಲಿ ಸ್ವರೂಪಗಳನ್ನ ಇಟ್ಟಿದೀವೋ ಅವ್ರಿಗೆ ಅದನ್ನ ವಾಪಸ್ ತಗೋಣ. ಅಸ್ಮಾನ್ ಅಗ್ನಿಶ್ಚ ಮೂರ್ತಿಶ್ಚ ಸಕಲ ದೇವತಾನ್ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ಅವ್ರನ್ನ ವಾಪಸ್ ಕರ್ಕೊಂಡೋಗಿ ಅಲ್ಲಿಡ್ಬೇಕು. ಆಮೇಲೆ ಯಜ್ಞ ಪುರುಷಾಯ ನಮಃ ಅಂತ ಯಜ್ಞನ್ನು ಶಾಂತಿ ಮಾಡ್ಬೇಕು. ಕೊನೆಯಲ್ಲಿ ಶಾಂತಿ ಮಂತ್ರಗಳನ್ನ ಹೇಳ್ಬೇಕು. ಹಾಗಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಅದನ್ನ ಶಾಂತಿ ಮಾಡುವಂಥದ್ದು. ಹೌದು. ಈಗ ದೊಡ್ಡ ದೊಡ್ಡ ಹೋಮಗಳನ್ನೆಲ್ಲ ಮಾಡಿದಾಗ ಪ್ರತಿದಿನ ನವರಾತ್ರಿ ಅದ್ರಲ್ಲ ನಾನು ಪೂರ್ಣಾಹುತಿಯನ್ನು ಹಾಕಿ ಅವೆಲ್ಲಾನು ಮಾಡ್ತಾ ಹೋಗ್ತೀವಿ. ಈಗ ಹೊಸ ವರ್ಷಕ್ಕೆ ಅಂತ ನಾನು ಲಕ್ಷ್ಮೀನಾರಾಯಣರದೇ ಇಟ್ಕೊಂಡಿದ್ದೆ, ಮತ್ತೆ ಸೂರ್ಯನ್ಗೊಂದು ಪ್ರದಕ್ಷಿಣೆ ನಾವು ಬಂದ್ಮೇಲೆ ಆದಿತ್ಯ ಹೃದಯ ಮಾಡ್ಲೇಬೇಕು ಅಂತ. ಅದೆಲ್ಲ ಆದ್ಮೇಲೆ ಇವಾಗ ಅಗ್ನಿಯಿಂದ ದೇವರನ್ನೆಲ್ಲ ವಾಪಸ್ ಕಳಿಸ್ಕೊಟ್ಟು ಅಗ್ನಿಯನ್ನ ಶಾಂತಿ ಮಾಡೋದು.